ಹಾಯ್ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ಉಪ್ಸಾರು ಈ ದಿನ ರೆಸಿಪಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಾನೇ ನನ್ನ ಕೈಯಾರ ಮಾಡಿದ್ದು. ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಆ ಥರ ಮಾಡಿದ್ದೀನಿ. ಸೊ ಚನ್ನಪಟ್ಟಣ, ರಾಮನಗರ ಈ ಸೈಡೆಲ್ಲ ಇದೇ ಥರ ಮಾಡೋದು. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೃಂದಾವನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ ವೇದರಾಜು. ನಾನಿವತ್ತು ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲರೂ ಮಾಡುವಂತಹ ನುಗ್ಗೆ ಸೊಪ್ಪಿನ ಉಪ್ಸಾರು ಆ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನೆಲ್ಲ ಬೇಕು, ಇಂಪಾರ್ಟೆಂಟಾಗಿ ನುಗ್ಗೆ ಸೊಪ್ಪು ಬೇಕು. ಸೊ ಇಂಪಾರ್ಟೆಂಟಾಗಿ ನುಗ್ಗೆ ಸೊಪ್ಪು ಒಂದು ಮೊಟ್ಟೆ ಇದ್ದರೆ ಒಳ್ಳೆ ರುಚಿಕರವಾದಂತಹ, ಅದರಲ್ಲೂ ಈ ಮಳೆಗಾಲದಲ್ಲಂತೂ ಅದು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಜೊತೆಗೆ ನುಗ್ಗೆ ಸೊಪ್ಪಿನಲ್ಲಿ ಪೌಷ್ಟಿಕಾಂಶಗಳು ತುಂಬಾ ಇದ್ದಾವೆ, ಐರನ್ ಕಂಟೆಂಟ್ ಎಲ್ಲ ಇರುತ್ತೆ. ಸೊ ಅದನ್ನು ಜಾಸ್ತಿ ಅತಿ ಹೆಚ್ಚವಾಗಿ ಮನೆಯಲ್ಲಿ ಬಳಸಬೇಕು. ಎಲ್ಲರೂ ಹೀಟು ಅಂತೇಳಿ ಬಳಸಲ್ಲ. ಸೊ ಅದರಲ್ಲೇ ಜಾಸ್ತಿ ಆರೋಗ್ಯಕರವಾದಂತಹ ಅಂಶಗಳು, ವಿಟಮಿನ್ಗಳು ಎಲ್ಲ ಇರೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಆ ರೀತಿ ನುಗ್ಗೆ ಸೊಪ್ಪು ಉಪ್ಸಾರನ್ನ ಮಾಡ್ಕೊಳ್ಳಿ. ಅಜ್ಜಿ ಕಾಲದ ಉಪ್ಸಾರು ನಮ್ಮ ಕಡೆ ಹೇಗೆ ಮಾಡ್ತೀವಿ, ಚನ್ನಪಟ್ಟಣ, ರಾಮನಗರ, ಸೊ ಈ ಸೈಡ್ ಮಾಡುವಂತಹ ಎತ್ಕಾರ ನಾವು ಸಪ್ರೇಟ್ ಕಾರನೇ ಮಾಡಿಕೊಂಡು ಉಪ್ಸಾರು ಮಾಡ್ತೀವಿ. ಒಬ್ಬೊಬ್ರು ಜೊತೆಲಿ ಮಾಡ್ತಾರೆ. ಸೊ ನಾನು ಈ ದಿನ ಉಪ್ಸಾರನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಕುಕ್ಕರ್ನಲ್ಲಿ ಬೇಳೆ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಇದಕ್ಕೊಂದು ಸ್ವಲ್ಪ ಎತ್ಕಾರಕ್ಕೋಸ್ಕರ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಸೊ ಇವಾಗ ಒಂದು ವಿಸಿಲ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಹಾಕ್ಸಿದ್ರೆ ಸಾಕು. ಬನ್ನಿ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಎಲ್ಲ ಮೊದಲಿಗೆ ಹಾಕಿಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಕುಕ್ಕರ್ನ ಇಟ್ಬಿಟ್ಟು ಒಂದು 2 ವಿಸಿಲ್ ಹಾಕೊಸ್ಕೊತಾ ಇದ್ದೀನಿ. ಪಕ್ಕದಲ್ಲಿ ರೈಸ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಯಾವ ರೀತಿ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕು ಅಂದರೆ, ನುಗ್ಗೆ ಸೊಪ್ಪನ್ನ ಬಿಡಿಸಿ ಅದನ್ನು ನೀಟಾಗಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಸಣ್ಣ ಸಣ್ಣಗೆ ಹಚ್ಚೋದ್ರಿಂದ ಸೊಪ್ಪು ಬಿಡಿಯಾಗಿರುತ್ತೆ. ಉರಿಬೇಕಾದ್ರೂ ಕೂಡ ಚೆನ್ನಾಗಿ ಕೈಗೆ ಸಿಗುತ್ತೆ, ನೀಟಾಗಿರುತ್ತೆ. ಹಾಗಾಗಿ ಸಣ್ಣ ಸಣ್ಣಗೆ ಹಚ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ ವಿಡಿಯೋ ಅಲ್ವಾ? ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿದೆ ಉಪ್ಸಾರು, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಫುಲ್ಲು ನೀಟಾಗೆ ಸಣ್ಣ ಸಣ್ಣಗೆ ಸೊಪ್ಪೆಲ್ಲನೂ ಹಚ್ಚಿಟ್ಕೊಬೇಕು. ಇದು ನಮ್ಮ ಹಿತ್ತಲಲ್ಲಿ ನಾವು ಗಿಡ ಬೆಳೆಸಿದ್ವಿ. ಅದರದ್ದೇ ಒಂದು ನುಗ್ಗೆ ಸೊಪ್ಪನ್ನು ತಗೊಂಡು ಇವತ್ತು ಉಪ್ಸಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಈರುಳ್ಳಿ ಇದನ್ನೆಲ್ಲ ಹಚ್ಕೊಬೇಕು. ಈರುಳ್ಳಿನೂ ಕೂಡ ಹಚ್ಚಿಟ್ಕೊಬೇಕು ಒಗ್ಗರಣೆಗೆ ಅಂತೇಳಿ. ಸೊಪ್ಪು ಒಗ್ಗರಣೆ ಮಾಡಬೇಕಲ್ವ, ಸೊ ಅದಕ್ಕೆ. ಹಾಗಾಗಿ ಸೊಪ್ಪನ್ನೆಲ್ಲ ನೀಟಾಗಿ ಹಚ್ಚಿಟ್ಕೊಂಡು ಒಂದು ಕಡೆ ಸೈಡ್ಗೆ ಈರುಳ್ಳಿ ಒಗ್ಗರಣೆಗೆ ಹಚ್ಚಿಟ್ಕೋಬೇಕು. ಸ್ವಲ್ಪ ಹಾಗೆ ಜೊತೆಗೆ ತೆಂಗಿನಕಾಯಿ ತುರಿ ಕೂಡ ಹಚ್ಚಿಟ್ಕೊಬೇಕಾಗುತ್ತೆ. ನೆಕ್ಸ್ಟ್ ಅದನ್ನು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಒಂದು ಈರುಳ್ಳಿ ತೊಗೊಬೇಕು. ಒಂದು ಈರುಳ್ಳಿ ಬಿಡಿಸಿಟ್ಕೊಂಡು ಅದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಇಟ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇದು ಸೊಪ್ಪು ಹುರಿಯೋಕ್ಕೆ ಬೇಕು. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸಪ್ರೇಟಾಗಿ ತುರಿದು ಇಟ್ಕೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡು ಬೆಂದಿರುವಂತಹ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎತ್ಕೊಂಡು ಜಾರ್ಗೆ ಹಾಕ್ಕೊಂಡು ಬೇಯಿಸಿರೋ ಬೇಳೆಗೆ ಇವಾಗ ನುಗ್ಗೆ ಸೊಪ್ಪನ್ನ ಕಟ್ ಮಾಡಿಟ್ಟಿರೋದನ್ನು ಹಾಕ್ತಾಯಿದ್ದೀನಿ. ಓಕೆನಾ? ಈಗ ಅದನ್ನು ಹಾಕಾದ್ಮೇಲೆ ನೆಕ್ಸ್ಟು ಅದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಅದು ಬೇಳೆ ಜೊತೆ ಚೆನ್ನಾಗಿ ಬೇಯಬೇಕು. ಸೊಪ್ಪು ಚೆನ್ನಾಗಿ ಬೇಯೋವರೆಗೂ ಒಂದೆರಡು ಸ್ವಲ್ಪ ನೀಟಾಗಿ ಬೇಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಸೊಪ್ಪನ್ನು ಕೂಡ ಅದಕ್ಕೆ ತುಂಬಾಯಿತು. ಈಗ ಅದನ್ನು ಬೇಯೋಕ್ಕಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಸೌಟಲ್ಲಿ ನೀರೆಲ್ಲ ಬೇಳೆ ನೀರು ಮೇಲಕ್ಕೆ ಬರೋ ಹಾಗೆ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ. ಪ್ರೆಸ್ ಮಾಡಿಬಿಟ್ಟು ಅದನ್ನು ಬೇಯಿಸಬೇಕು. ಸ್ವಲ್ಪ ಹೊತ್ತಷ್ಟೇ, ಅದು ಜಾಸ್ತಿ ಬೇಯಿಸೋ ಹಾಗಿಲ್ಲ. ಬೇಯಿಸಿದ್ರೆ ಎಲ್ಲ ಕಲಸೋಗುತ್ತೆ. ಸೊಪ್ಪು ನಮಗೆ ಚೆನ್ನಾಗಿ ಕೈಗೆ ಸಿಗಲ್ಲ. ಸೊ ಸ್ವಲ್ಪ ಹೊತ್ತು ಮಾತ್ರ ಬೇಯೋಕ್ಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ಸೊಪ್ಪು ಮತ್ತು ಬೇಳೆಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಇಟ್ಬಿಟ್ಟು ಅದನ್ನು ಸೌಟಲ್ಲಿ ಸ್ವಲ್ಪ ತಿರುಗಿಸ್ಬೇಕು. ನೀಟಾಗಿ ತಿರ್ಸಿದ್ರೆ ಎಲ್ಲ ಸೊಪ್ಪಿಗೆ ಮತ್ತು ಬೇಳೆಗೆಲ್ಲ ಉಪ್ಪು ಹಿಡ್ಕೊಳ್ಳುತ್ತೆ. ಆವಾಗ ಒಂದು ಟೇಸ್ಟ್ ಬರುತ್ತೆ. ಆವಾಗ ನಾವೇನು ಹುರಿಯೋಕ್ಕೆ ಉಪ್ಪು ಹಾಕೋಂಗಿಲ್ಲ. ನೆಕ್ಸ್ಟು ಜಾರೇನಿದೆ ಅದಕ್ಕೆ ಟೊಮೊಟೊ ಇದೆಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಬಿರೋದನ್ನ ಇಟ್ಕೊಂಡು
ಒಂದು ಸ್ವಲ್ಪ ಉಪ್ಪು, ಒಂದೆರಡು ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಜೀರಿಗೆ, ಮೆಣಸು ಇದಿಷ್ಟು ಹಾಕ್ಕೊಬೇಕು ಮಿಕ್ಸಿ ಜಾರ್ಗೆ. ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದೆರಡು ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕು. ಸೊ ಅದನ್ನು ನಾವು ಮಿಕ್ಸಿಲಿ ನುಣ್ಣಗೆ ನೈಸಾಗಿ ರುಬ್ಕೋಬೇಕು. ನೋಡಿ, ರುಬ್ಕೋತಾ ಇದ್ದೀನಿ. ಸ್ಮಾಲ್ ಜಾರ್ ತಗೊಂಡು ಮಿಕ್ಸಿಲಿ ರುಬ್ಕೊಂಡಾದ್ಮೇಲೆ ಈ ಥರ ಖಾರ ಈ ಥರ ನೈಸಾಗಿ ಬರುತ್ತೆ. ಇದನ್ನು ನಮ್ಮ ಕಡೆ ಎತ್ತು ಖಾರ ಅಂತ ಕರಿತೀವಿ. ಇದನ್ನು ಉಪ್ಸಾರಿಗೆ ಬಳಸ್ತೀವಿ. ಒಬ್ಬೊಬ್ಬರು ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರು ರೀತಿಯಲ್ಲಿ ಮಾಡ್ತಾರೆ, ಬಟ್ ನಮ್ಮ ಕಡೆ ಎಲ್ಲ ಜಾಸ್ತಿ ಇದೇ ಥರ ಮಾಡೋದು. ಈಗ ಸೊಪ್ಪು ಹುರ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಎಲ್ಲ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ತಾ ಇದೆ, ಸ್ವಲ್ಪ ಬಿಸಿ ಆಗಬೇಕು. ಅದು ಬಿಸಿ ಆದ ಮೇಲೆ ನಾನು ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡಬೇಕು. ಒಗ್ಗರಣೆಗೆ ಅಂತ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ನಾವು ಈಗ ಮೊಟ್ಟೆನ ಸೇರಿಸಿ ಹುರಿಯೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ನುಗ್ಗೆ ಸೊಪ್ಪು. ಹಾಗಾಗಿ ಒಂದು 4-5 ಮೊಟ್ಟೆ ನಿಮ್ಗೆ ಎಷ್ಟು ಬೇಕು ಆ ರೀತಿ ಮೊಟ್ಟೆನ ಒಡೆದು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಮೊಟ್ಟೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡಾಯಿತು. ಈಗ ಅದನ್ನು ಚೆನ್ನಾಗಿ ಈರುಳ್ಳಿ ಮತ್ತು ಮೊಟ್ಟೆ, ಎಣ್ಣೆ ಇದಿಷ್ಟು ಚೆನ್ನಾಗಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಮೊಟ್ಟೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಬೇಕಾಗುತ್ತೆ, ಸಪ್ಪೆನಿಸ್ಬಾರ್ದಲ್ವ ಅದಕ್ಕೆ. ಸೊ ಈಗ ನಾನು ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದು ಪುಡಿ ಆಗುತ್ತೆ. ಮೊಟ್ಟೆ ಎಲ್ಲ ಸಪ್ರೇಟ್ ಥರ ಒಳ್ಳೆ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ. ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಹುರ್ಕೊಂಡು ಈರುಳ್ಳಿ ಜೊತೆ ಅದಾದಮೇಲೆ ನಾವು ಸೊಪ್ಪು ಏನು ಬೇಯಿಸ್ಕೊಂಡು ಅದನ್ನು ನೆಕ್ಸ್ಟು ಲೆವೆಲ್ಗೆ ಸಪ್ರೇಟಾಗಿ ಬಸ್ಕೊಂಡು ಇಟ್ಕೊಂಡಿರ್ತೀವಿ ಜಾರ ಇದರಲ್ಲಿ, ಅದನ್ನು ತಗೊಂಡು ನಾವು ಇದನ್ನು ಅದ್ರ ಜೊತೆಗೆ ಮೊಟ್ಟೆ ಜೊತೆಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಅದಕ್ಕೂ ಮೊದಲು ಚೆನ್ನಾಗಿ ಮೊಟ್ಟೆನ ಹುರಿಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮೊಟ್ಟೆ ಕೈಗೆ ಸಿಗುವಂಥದ್ದು ಆ ರೀತಿ ಇರುತ್ತೆ. ಆಮೇಲೆ ಚೆನ್ನಾಗಿ ಹುರಿದ್ಮೇಲೆ ಇವಾಗ ಹುರಿತಾ ಇದ್ದೀವಲ್ವ, ಸೊ ಅದೊಂದು ಲೆವೆಲಿಗೆ ಬರೋವರೆಗೂ ಹುರ್ಕೋಬೇಕು. ಅದು ಒಂದು ಲೆವೆಲಿಗೆ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ಏನು ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿರ್ತೀವೋ ಅದನ್ನು ಬಸ್ತಿಟ್ಕೊಬೇಕು. ಸಪ್ರೇಟ್ ನೀರು ಬೇರೆ ಸೊಪ್ಪು ಬೇರೆ ಸಪ್ರೇಟ್ ಮಾಡಿ ಅದನ್ನು ಇವಾಗ ಅದರೊಳಗಡೆ ಹಾಕಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ಸೊಪ್ಪನ್ನು ಸಪ್ರೇಟಾಗಿ ಬಸ್ತಿಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಸೊಪ್ಪು ಮೊಟ್ಟೆ ಎಲ್ಲ ಒಂದೇ ಸತಿ ನೀಟಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾದ್ಮೇಲೆ ಅದು ಮಿಕ್ಸ್ ಕೊಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ತೆಗೆದಿಟ್ಟಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊಪ್ಪಿನ ಜೊತೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸೊಪ್ಪು ಮತ್ತು ಏನಿದೆ ಸೊಪ್ಪು ಮತ್ತು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲನೂ ಒಂದೆರಡು ಮಿಕ್ಸ್ ಈ ರೀತಿ ಚೆನ್ನಾಗಿ ಸೊಪ್ಪು ಮಾಡಬೇಕು. ಈ ಥರ ಫ್ರೈ ಆಗುತ್ತೆ. ಇದು ಸಪ್ರೇಟ್ ಪನ್ನೀರ್ ಥರ ಇಟ್ಕೊಳ್ತೀವಿ. ನೆಕ್ಸ್ಟು ಬಸ್ತಿರೋ ನೀರನ್ನು ನಾವು ಉಪ್ಸಾರಿನ ರೀತಿಯಲ್ಲಿ ಬಳಸ್ತೀವಿ. ನೆಕ್ಸ್ಟು ಖಾರ ಏನಿದೆ ಅದನ್ನು ಎತ್ತು ಖಾರದ ರೀತಿಯಲ್ಲಿ ಬಳಸ್ತೀವಿ. ಸೊಪ್ಪು ಚೆನ್ನಾಗಿ ಹುರಿದಾಗಿದೆ, ನೋಡ್ತಾ ಇದ್ದೀರಲ್ಲ. ಸೊಪ್ಪು ಹುರಿದಾದ್ಮೇಲೆ ಈ ರೀತಿ ಮೊಟ್ಟೆ ಎಲ್ಲ ಕೈ ಸಿಗೋ ಥರ ಚೆನ್ನಾಗಿ ಫ್ರೈ ಆಗಿರುತ್ತೆ. ಇಲ್ಲಿಗೆ ಉಪ್ಸಾರು ಕ್ಲೋಸ್ ಆಯಿತು. ಸೊ
ಸ್ವಲ್ಪ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ಕೆ ನೋಡಿ. ಈಗ ತಟ್ಟೆಗೆ ಸರ್ವ್ ಮಾಡಿದ್ರೆ ಈ ರೀತಿ ಇರುತ್ತೆ. ಮುದ್ದೆ ಜೊತೆ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ. ಆ ಸಾಂಬಾರನ್ನ ತಟ್ಟೆಗೆ ಇಟ್ಕೊಂಡು ಖಾರ ಪಕ್ಕದಲ್ಲಿ ಇಟ್ಕೊಂಡು ಸೊಪ್ಪು ಹಾಕೊಂಡು ತಿಂತಾಯಿದ್ರೆ ಮಜಾ ಇರುತ್ತೆ ನೋಡಿ. ಹೇಗಿದೆಯಾ ಉಪ್ಸಾರು? ತಿಂತಾ ಇದ್ದಾನೆ. ಸೂಪರ್ ಆಗಿದೆಯಂತೆ ನೋಡಿ ಹೇಳು. ಮುದ್ದೆ ಉಪ್ಸಾರು ಚಳಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಮಾಡಿರುವಂಥದ್ದು. ಫ್ರೆಂಡ್ಸ್, ನಾನು ಮಾಡಿದಂತಹ ನುಗ್ಗೆ ಸೊಪ್ಪಿನ ಉಪ್ಸಾರು ನಮ್ಮ ಅಜ್ಜಿ ಕಾಲ ಅಮ್ಮನ ಕಾಲದಲ್ಲಿ ಮಾಡ್ತಿದ್ದಂತಹ ಉಪ್ಸಾರು, ಹಾಗೆ ಚನ್ನಪಟ್ಟಣದಲ್ಲಿ ಫೇಮಸ್ ಆಗಿ ಮಾಡುವಂತಹ ಉಪ್ಸಾರು ನುಗ್ಗೆ ಸೊಪ್ಪಿನ ಉಪ್ಸಾರು. ಈ ಒಂದು ಉಪ್ಸಾರು ಮಾಡಿರುವಂತಹ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸೊ ಅವರೆಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಿಗೆಲ್ಲ ಗೊತ್ತು ಇದ್ರ ಬಗ್ಗೆ, ಈ ಉಪ್ಸಾರು ಎಲ್ಲ ಕಡೆ ಯಾರ ಕಡೆ ಮಾಡ್ತೀರಾ, ಯಾವ ಸೈಡ್ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಕಂಟಿನ್ಯೂಸ್ ಆಗಿ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಆ ಥರ ಹೇಳ್ತಾ ಜೊತೆಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಬೃಂದಾವನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.